ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೆ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಇವತ್ತು ಮಿರ್ಚಿ ಮಂಡಕ್ಕಿ ಜಲ್ದಿ ಜಲ್ದಿ ಕೊಡ್ಬೇಕಂತ ಬಹಳ ಜಲ್ದಿ ಬಂದ್ಬಿಟ್ಟಿ ನಾನು. ನಿಮಗಾಗಿ ಓಡೋಡಿ ಬಂದೆ ನಾನು, ನಿಮ್ಮ ಮಾತು ಕೇಳಿ ತಲೆ ತಿರುಗಿ ಬಿದ್ದೆ. ಖರೇ ಹೇಳ್ತೀನ್ರಪ್ಪ, ಮಹಿಳಾ ದಿನಾಚರಣೆಯಂಥ ಸುಸಂದರ್ಭದಾಗ ಮಾತಾಡಿದಂಥ ಈ ಮಹಿಳೆ ಬಗ್ಗೆ ಇವ್ರ ಮಾತು ಹೇಳಲಿಕ್ಕ ನನಗ್ ಬಹಳ ಮನಸ್ಸಿಗೆ ಹತ್ಲಿಕ್ಕತ್ತದ. ಆದ್ರೂ ಬಿಡಕ್ಕಾಗಲ್ಲ, ಹೇಳಲೇಬೇಕು. ಒಬ್ಬ ಮಂತ್ರಿಯಾಗಿ ಇಷ್ಟು ಗೊತ್ತಿಲ್ಲಲ್ಲ ಅಂತ ಬಹಳ ಮಂದಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ಲಿಕ್ಕತ್ತಾರ. ಆದ್ರ ನನಗ ಅವ್ರ ಮಂತ್ರಿ ಸ್ಥಾನ ಪದವಿ ಯಾವುದೂ ಬೇಡ. ಕರ್ನಾಟಕದಾಗ ಇದ್ಕೊಂಡು ಒಬ್ಬ ಜವಾಬ್ದಾರಿಯುತ ಮಹಿಳೆಯಾಗಿ ಹಿಂಗ ಮಾತಾಡಿದ ಬಹಳ ಕೆಟ್ಟ ಅನಸ್ತ ನೋಡ್ರಿ. ಯಾಕಂದ್ರ ಅವ್ರ ಕನ್ನಡ ಭಾಷೆ ಹೆಣ್ಣು ಹೆಣ್ಣು ಅನ್ಲಿಕ್ಕ ಹೆಣ್ಣು ಹೆಣ್ಣು ಅಂತಾರ. ಅಲ್ಲ, ಹೆಣ್ಣು ಮಕ್ಕಳ ದಿನಾಚರಣೆ ದಿವಸ ಕೋಳಿ ಮರಿ ಬಗ್ಗೆ ಯಾಕೆ ಮಾತಾಡ್ಲಿಕ್ಕತ್ತಾರ ಅಂತ ನಾ ಅನ್ಕೊಂಡೆ. ಆಮೇಲೆ ಮುಂದೆ ಕೇಳ್ತೀನಿ, ಇದಕ್ಕಿನ ವಿಪರೀತ ವಿಚಿತ್ರ ಅನ್ಸಿದ್ದು ಒಂದು ವರ್ಷದಾಗ ಎಷ್ಟು ದಿನ ಇರ್ತಾವ ಅನ್ನೋದನ್ನೂ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರ ಆಶ್ಚರ್ಯನೂ ಆಯ್ತು, ಅಸಹ್ಯನೂ ಅನಿಸ್ತ್ರಪ್ಪ. ಅಲ್ರಿ, ವರ್ಷದಾಗ 365 ದಿನ ಅದಾವಂತ ತಿಳ್ಕೊಳ್ಳೋದು ಒಂದು ಮ್ಯಾಥಮೆಟಿಕ್ಸಾ? ಬಹುಶಃ ಶಾಲೆಗೆ ಚಕ್ಕರ್, ಊಟಕ್ಕೆ ಹಾಜರ್, ಲೆಕ್ಕದಿ ಬರೀ 0 ಹಾಡು ಕೇಳಿದ್ರು ಏನೋ ನಮ್ಮ ಕುಕ್ಕರ್ ಲಕ್ಷ್ಮಕ್ಕ. 50 ವರ್ಷದ ಹಿಂದೆ ಹೆಣ್ಣು ಹುಟ್ಟಬಾರ್ದು, 1 ಹೆಣ್ಣಾಯ್ತು 2 ಹೆಣ್ಣಾಯ್ತು, ಬೇರೆ ಮದುವೆ ಮಾಡಿ, ಹಳ್ಳಿಗಳು ನಮ್ಮ ಕಡೆಯಲ್ಲಿ ಬೇರೆ ಮದುವೆ ಮಾಡಿ ಹೆಣ್ಣು ಹುಟ್ಟತಾ ಇದ್ದಾವೆ ಅಂತ ಬೇರೆ ಮದುವೆ ಮಾಡಿದಂತ ನೂರಾರು ಉದಾಹರಣೆಗಳನ್ನ ಕೊಡುವಂತ ಅವತ್ತು ಒಂದು ಕಾಲ ಇತ್ತು. ಇವತ್ತು ಒಂದು ಕಾಲ ಇದೆ. ಹೆಣ್ಣೆ ಇರ್ಲಿ ಗಂಡೇ ಇರ್ಲಿ, ಗಂಡಸರಿಗೆ ಸಮಾನವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಶಬಾಷ್ಗಿರಿಯನ್ನ ತೆಗೆದುಕೊಳ್ತಾ ಇದ್ದವ್ರು ಯಾರು ಅಂತಂದ್ರೆ ಅದು ಒಬ್ಬ ಮಹಿಳೆ. 364 ದಿನ, 54 ಸ್ವಲ್ಪ ಮ್ಯಾಥ್ಸು. 364 ದಿನದಲ್ಲಿ 54 ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಈಗ 5 ಅಥವಾ 6? ನಾನು ಹೇಳ್ತಾ ಇದ್ದೀನಿ ಬಿಡಿ, ಪಾಪ ನನ್ನನ್ನ. 354 ದಿನದಲ್ಲಿ ಇದೊಳ್ಳೆ ತಮಾಷೆ ಆಯ್ತಲ್ಲ. ಓಕೆ, ವರ್ಷ ಇಡೀ ಆಗ್ಬೋದಾ? ವರ್ಷ ಇಡೀ ಒಂದು ದಿನ ಮಹಿಳೆಯನ್ನ ಊಹಿಸಿದ್ಲೆ ಮನೆಯನ್ನ ಸಮಾಜವನ್ನ ನೆನಪಿಸ್ಕೊಳ್ಳಿ ಸಾಧ್ಯನಾ? ಒಂದು ದಿನ ಮಹಿಳೆಯರಿಲ್ಲಪ್ಪ, ನಾವೆಲ್ಲ ಒಂದ್ ಕಡೆ ಬಂದ್ಬಿಟ್ವಿ, ಸ್ಟ್ರೈಕಿಗೆ ಕುತ್ಕೊಂಡ್ಬಿಟ್ವಿ. ಆ ಮನೆ, ಆ ಸಮಾಜ ಊಹಿಸ್ಕೊಳ್ಳಿ ಆಗತ್ತಾ? ಆಗೋದಿಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಬಂಧುಗಳೇ, ನಾವು ಹುಟ್ಟದಾಗಿಂದ ಮಹಿಳೆಯರಿಗೊಂದು ಗುಣಧರ್ಮ ಏನು ಅಂತಂದ್ರೆ ಜವಾಬ್ದಾರಿ. ನಾವು ಜವಾಬ್ದಾರಿ, ನಾವು 5 ವರ್ಷದವರೇ ಇರಲಿ, 10 ವರ್ಷದವರೇ ಇರಲಿ, 15 ವರ್ಷ ಇರಲಿ, 20, 30, 40, ನಮಗೆ ಒಂದು ಬದ್ಧತೆ ಇದೆ, ನಮಗೆ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿ ಗಂಡಸರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರಿಗಿನ 100% ಜಾಸ್ತಿ ಬದ್ಧತೆ ನಮಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವ್ರ ಮಾತು ಕೇಳಿ ನನಗೆ ಮತ್ತೊಂದು ಹಾಡನೇ ಬರ್ಲಿಕ್ಕತ್ತದ. ಅಕ್ಕ ನಿಮ್ಮನೆಯಲ್ಲಿ ವರ್ಷಕ್ಕೆ ಎಷ್ಟು ದಿನಕ್ಕ ಹಾಕು ನೀ ಲೆಕ್ಕ. ಪಾಪ ನೋಡ್ರಿ, ಲೆಕ್ಕದಾಗ ಇಷ್ಟು ವೀಕ್ ಇದ್ದಿದ್ದಕ್ಕೆ ಬಹುಶಃ ಈ ಗೃಹಲಕ್ಷ್ಮಿ ರೊಕ್ಕ ಬರೋಬ್ಬರಾಗಿ ತಿಂಗಳ ಬರವಲ್ದ ಅನಸ್ತೈತಿ. ಈಗರ ಗೊತ್ತಾಯ್ತಲ್ಲ ನಿಮಗ. ಆದ್ರೂ ತೀರಾ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಾರ, ಆದ್ರ ಸರಸ್ವತಿಯಿಂದ ಇಷ್ಟು ದೂರದಾರ ಅಂತ ನಾ ಅನ್ಕೊಂಡಿರ್ಲಿಲ್ರಪ್ಪ. ಭಾಳ ಅಂದ್ರ ಭಾಳ ಬೇಜಾರಾಯ್ತು ನನಗೆ. ಒಟ್ನ್ಯಾಗ ಒಬ್ಬ ಮಂತ್ರಿಗೆ ಬರೆದು ಕೊಟ್ಟಿದ್ದನ್ನ ಸರಿಯಾಗಿ ಓದ್ಲಿಕ್ಕೆ ಬರುವುದಿಲ್ಲ, ಮತ್ತೊಬ್ಬ ಮಂತ್ರಿಗೆ ಸರಳ ಶಬ್ದಗಳನ್ನ ಬೋರ್ಡ್ ಮೇಲೆ ಬರೀಲಿಕ್ಕೆ ಬರುವುದಿಲ್ಲ. ಇನ್ನು ಈ ಮಂತ್ರಿಗೆ 1 ವರ್ಷದಾಗ ಎಷ್ಟು ದಿನ ಇರ್ತಾವನ್ನೋದೂ ಗೊತ್ತಿಲ್ಲ. ಇಂಥ ಮಂತ್ರಿಗಳಿಂದ ಕೂಡಿದಂಥ ಸರ್ಕಾರದಿಂದ ಇನ್ನೆಂಥ ಆಡಳಿತನ ನಿರೀಕ್ಷೆ ಮಾಡ್ತೀರಿ ಹೇಳ್ರಿ? ತಿಳ್ಕೊಂಡ್ಬಿಟ್ರಿ. ಅಲ್ಲ, ನನಗೆ ಆಶ್ಚರ್ಯ ಅನ್ಸೋದು, CM ಸಿದ್ದರಾಮಯ್ಯನವರು ಕಾನೂನು ಪದವೀಧರರು, ಅವ್ರಿಗೆ ಎಷ್ಟು ನಾಲೆಜ್ ಅದರಿ, ಏನು ಜ್ಞಾನ, ಎಂಥ ಮ್ಯಾಚುರಿಟಿ, ಸೀನಿಯಾರಿಟಿ ಎಲ್ಲ ಅದ. ಇಂಥವ್ರನ್ನ ಮತ್ತೊಂದಿಷ್ಟು ಹುಡುಕಿ ಅಧಿಕಾರದಾಗ ಕುಂದರ್ಸ್ಬೇಕಾಗಿತ್ತು.
ಆದ್ರ ಇನ್ನ ಇಂಥ ಕನ್ನಡನ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ಲಾರ್ದಂತಹ ಮತ್ತೊಂದಷ್ಟು ಮಂದಿನ ತಯಾರು ಮಾಡೋದ್ರಾಗದಾರ. ಏನ್ ಮಾಡ್ಲಿಕ್ಕತ್ತಾರ ಅಂತ ಕೇಳಿದ್ರೆ ನೀವು ಹೇಳ್ತೀನಿ ಕೇಳ್ರಿ. ಮಾತೆತ್ತಿದ್ರ ಸಿದ್ದರಾಮಯ್ಯನವರು ಕನ್ನಡಕ್ಕೆ ಪ್ರಥಮ ಆದ್ಯತೆ, ಕನ್ನಡವೇ ಆಡಳಿತ ಭಾಷೆ ಅಂತ ಭಾಷಣ ಮಾಡ್ತಾರ. ಆದ್ರ ಮತ್ತ ಮೊನ್ನೆ ಬಜೆಟ್ನಾಗ ಏನ್ ಘೋಷಣೆ ಮಾಡಿದ್ರು? 100 ಉರ್ದು ಶಾಲೆಗಳನ್ನ ಪಬ್ಲಿಕ್ ಸ್ಕೂಲ್ ಮಾದರಿದಾಗ ಹೈಟೆಕ್ ಮಾಡ್ತಾರಂತ. ಅಲ್ರಿ, ಕನ್ನಡನೇ ಗೊತ್ತಿಲ್ಲದೆ, ಕನ್ನಡನೇ ಓದ್ಲಿಕ್ಕ ಬರೀಲಿಕ್ಕ ಬರ್ಲಾರ್ದೇನೆ ಬರೇ ಉರ್ದು ಭಾಷೆದಾಗ ಶಿಕ್ಷಣ ಪಡ್ಕೊಂಡ್ರ ಕನ್ನಡದಾಗ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಐತ್ಯಾ? ಇಂಥವ್ರಿಂದ ಕನ್ನಡ ಭಾಷೆ ಉಳಿಲಿಕ್ಕೆ ಸಾಧ್ಯ ಐತ್ಯಾ? ಯಾಕೆ ಇಂಥವೆಲ್ಲ ಮಾಡ್ತಾರ ತಿಳಿಯಲಾಗ ನನಗಲ್ಲ. ನಮ್ಮ ಕರ್ನಾಟಕದಾಗೆ ಎಷ್ಟೋ ಸರ್ಕಾರಿ ಕನ್ನಡ ಶಾಲೆಗಳು ಈಗ ರಿಪೇರಿ ಮಾಡ್ಲಿಕ್ಕೆ ರೊಕ್ಕ ಇಲ್ಲ ಸರ್ಕಾರ ಬಲ್ಲಿ ಅಂತ ಹೇಳಿ ಮುಚ್ಚುವಂತ ಸ್ಥಿತಿದಾಗದಾವ್. ಅವುಗಳನ್ನು ಉದ್ಧಾರ ಮಾಡ್ರಲ್ಲ. ಅದನ್ನು ಬಿಟ್ಟು ಈ ವಿರೋಧ ಪಕ್ಷದವರು ಮಂದಿ ಎಲ್ಲ ಈ ಒಂದು ಸಮುದಾಯಕ್ಕೂ ವಲಯಕ್ಕೆ ಮಾಡ್ತಾರ ಅಂತ ಆರೋಪ ಮಾಡೋದಕ್ಕೂ ಸಿದ್ದರಾಮಯ್ಯನವರು ಮಾಡೋದಕ್ಕೂ ಖರೆ ಅದ ನೋಡ್ರಿ. ಈಗ ಉರ್ದು ರಾಮಯ್ಯ ಅಂತ ಹೇಳಿ ಟ್ರೆಂಡಿಂಗ್ ನಡಿಲಿಕ್ಕತ್ತದ. ಸಿಕ್ಕಾಪಡೆ ಮಂದಿ ಎಲ್ಲ ಬೈಲಿಕತ್ತಾರ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಕನ್ನಡಿಗ, ನನ್ನ ಮಾತೃಭಾಷೆ ಕನ್ನಡ ಅಂತಕ್ಕಂಥ ಹೆಮ್ಮೆ, ಅದೊಂದು ಆ ಗೌರವ, ಆ ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಬರಬೇಕು. ಅದು ಬಂದಾಗ ಮಾತ್ರ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಆಗಲಿಕ್ಕೆ ಸಾಧ್ಯ. ನಮ್ಮ ಭಾಷೆಯಲ್ಲಿ ಕಲಿಬೇಕು, ನಮ್ಮ ಭಾಷೆಯಲ್ಲಿ ಮಾತನಾಡಬೇಕು, ಕನ್ನಡಕ್ಕೆ ಪ್ರಾಧಾನ್ಯತೆ ಇರಬೇಕು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. 500 ಉರ್ದು ಮಾಧ್ಯಮದ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಿ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಲು ಕ್ರಮವಹಿಸಿ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು. ನೋಡ್ರಿ, ಒಟ್ಟನ್ಯಾಗ ಕರ್ನಾಟಕದಾಗ ಏನ್ ಬೇಕಾದ್ರೂ ಮಾಡಿದ್ರ ನಡಿತೈತಿ ಅಂತ ತಿಳ್ಕೊಂಡ್ರ ಅನಸ್ತದ. ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಬೆಂಗಳೂರು ವಿಶ್ವವಿದ್ಯಾಲಯಕ್ಕ ಮನಮೋಹನ್ ಸಿಂಗ್ ಅವರ ಹೆಸರು ಇಡ್ತಾರಂತ, ನಾಮಕರಣ ಮಾಡ್ತಾರಂತ. ಅಲ್ರಿ, ಬೆಂಗಳೂರು ವಿಶ್ವವಿದ್ಯಾಲಯ ಏನ ನಿಮ್ಮ ಮನೆತನದ ಆಸ್ತಿನ ಅಥವಾ ಕಾಂಗ್ರೆಸ್ ಪಕ್ಷದ ಆಸ್ತಿನ? ಅಲ್ಲ ಮತ್ತೆ ಹಿಂಗಾದ್ರೆ ಹೆಂಗಂತ? ಬೆಂಗಳೂರು ಅನ್ನೋದು ಹೆಂಗ ಕರ್ನಾಟಕದ ರಾಜಧಾನಿ, ಸಮಸ್ತ ಕನ್ನಡಿಗರ ಹೆಮ್ಮೆ, ಕನ್ನಡಿಗರ ಪ್ರತಿಧ್ವನಿ, ಕನ್ನಡಿಗರು ಹೆಮ್ಮೆ ಪಡುವಂತ ಊರದು ಬೆಂಗಳೂರು. ಅಲ್ಲ, ನಮಗ ಈ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಗೌರವ ಐತಿ, ಅವ್ರ ಬಗ್ಗೆ ದೂಸರಾ ಮಾತಿಲ್ಲ. ಆದ್ರೆ ಹೋಗಿ ಇಲ್ಯಾಕೆ ಹೆಸರಿಡುದಂತ? ನಮ್ಮ ರಾಜ್ಯದಾಗ ಕನ್ನಡ ಭಾಷೆ, ನೆಲ, ಜಲ ಹೋರಾಡಿದಂತ ಎಷ್ಟು ಮಂದಿ ರೀ ಕನ್ನಡಿಗ ಸಾಧಕರು, ಮನಾರ್ ಮಂದಿ ಅದಾರ. ಎಷ್ಟೋ ಕ್ಷೇತ್ರದಾಗ ಸಾಧನೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಂತ ಕನ್ನಡಿಗರದಾರ. ಅವ್ರ ಹೆಸರನ್ನ ಇಡಬಹುದಾಗಿತ್ತಲ್ಲ. ಅದನ್ನ ಬಿಟ್ಟು ಹಿಂಗ ಮನಮೋಹನ್ ಸಿಂಗ್ ಅವ್ರ ಹೆಸರು ಇಡ್ತೀನಿ ಅಂತಾರಲ್ಲ, ಅದು ವಿಚಿತ್ರ ಅನ್ಸ್ಲಿಕ್ಕತ್ತದ. ಅಂತ ಪರಿ ವಿರೋಧ ಪಕ್ಷದವರು ಹಾಕ್ಲಿಕ್ಕತ್ತಾರ ಪೋಸ್ಟ್. ಅಂತ ಪರಿ ಸಿದ್ದರಾಮಯ್ಯನವರೇ ನಿಮಗೆ ಅಷ್ಟ ಅಭಿಮಾನ, ಗೌರವ ಮನಮೋಹನ್ ಸಿಂಗ್ ಅವ್ರ ಮೇಲೆ ಇತ್ತು ಅಂದ್ರೆ ಮೈಸೂರ್ನ ಕಟ್ಟಿಸ್ಲಿಕ್ಕತ್ತಿರ್ಲ ನಿಮ್ದು ಹೊಸ ಮನಿಗೆ. ಅದಕ್ಕೆ ಬೇಕಾದ್ರ ಮನಮೋಹನ್ ಸಿಂಗ್ ನಿವಾಸ ಅಂತ ಹೆಸರಿಟ್ಟು ಬಿಟ್ರಿ, ಯಾರು ಬೇಡ ಅಂದಾರ? ಅಷ್ಟೇ ಅಲ್ರಿ, ಮೊನ್ನೆ ಅಷ್ಟೇ ದೆಹಲಿದಾಗ ಹೊಸದಾಗಿ ಕಾಂಗ್ರೆಸ್ ಕಚೇರಿ ನಿರ್ಮಿಸಿದ್ರು. ಅಲ್ಲಿ ಇಂದಿರಾ ಭವನ ಅಂತ ಹೆಸರಿಟ್ರಿ. ಅಲ್ಲಿ ಇಡಬೇಕಾಗಿತ್ತಪ್ಪ ಮನಮೋಹನ್ ಸಿಂಗ್ ಅಂತ ಹೇಳಿ. ಬಿಡಲ್ಲ, ಅಲ್ಲಿನ ಮಂದಿ ಯಾಕೆ ಬಿಡ್ತಾರ ಕಾಂಗ್ರೆಸ್ನವರು? ಸುಮ್ಮನೆ ತಿಳಿದ್ರೆ ಅದಕ್ಕ ಕರ್ನಾಟಕದಾಗ ಬೇಕಾದ್ ಮಾಡಿದ್ರು ನಡಿತೈತಿ ಅಂತಂದ್ರೆ ಮಂದಿ ಇಲ್ಲಿನೂ ಸುಮ್ಮನೆ ಬಿಡುದಿಲ್ಲ. ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೇಡ 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 ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೇಕು ಬೇಕು ಬೇಕೇ ಬೇಕು ಬೇಕೇ ಬೇಕು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ. ಇದೆಲ್ಲ ಸ್ಟೇಟ್ ಲೆವೆಲ್ ಆಯ್ತು. ಈಗ ನ್ಯಾಷನಲ್ ಲೆವೆಲ್ನಾಗ ನೋಡೋಣಲ್ಲ. ಲಾಲು ಪ್ರಸಾದ್ ಯಾದವ್ ಅವರ ಹೆಮ್ಮೆಯ ಸುಪುತ್ರ ಅಷ್ಟೇ ಅಲ್ಲ, ಬಿಹಾರದ ಮುಖ್ಯಮಂತ್ರಿನೂ ಆಗಿದ್ರು ನೋಡ್ರಿ, ತೇಜಸ್ವಿ ಯಾದವ್. ಅವ್ರ ಮಾತು ಕೇಳ್ಬೇಕು. ಹಿಂಗ್ ನೀವು ನ್ಯಾಷನಲ್ ಲೆವೆಲ್ನಾಗ ಐತಿ ಅವ್ರ ಮಾತು. ಈ ಬೇಟಿ ಯೋಜನೆ ಬಗ್ಗೆ ಮಾತಾಡೋ ಮುಂದೆ ಹೇಳ್ತಾರ, ಬೇಟಿದು ಫುಲ್ ಫಾರ್ಮ್ ಏನದ ಅಂತ ಹೇಳಿ. ಬಿ ಮೀನ್ಸ್ ಬೆನಿಫಿಟ್, ಇ ಫಾರ್ ಎಜುಕೇಶನ್, ಟಿ ಫಾರ್ ಟ್ರೈನಿಂಗ್ ಅಂಡ್ ಇ ಫಾರ್ ಇನ್ಕಮ್ ಅಂತಂದ ನೋಡ್ರಿ. ಹಾಗಾರೆ
ಬಾಯಿ ತಪ್ಪಿ ಬಂದಿರ್ಬೇಕಾದ್ರೆ ಟ್ರೋಲ್ ಮಾಡೋರು ಸುಮ್ಮನೆ ಬಿಡ್ತಾರೆ ಅಂತ ಹೇಳ್ರಿ. ಹಿಂಗಾದ್ರೆ ಈ ಫಾರ್ ಇನ್ಕಮ್ ಅಂತ ಆದ್ರ ತೇಜಸ್ವಿನಾಗ WI ಅಂದ್ರ ಅಪ್ಪ ಮಗ ಕೂಡಿ ಮಾಡಿದಂಥ 4 ಘೋಟಾಲ ಆದಾಯ. ಬಾಕಿ ತೇಜಸ್ ಅಂದ್ರ ತಾವು ಖಾಸಗಿ ವಲಯದಾಗ ಮೀಸಲಾತಿನ ಬಯಸ್ತಾರ. ಹಿಂದಿನ ಶಿಕ್ಷಣದ ಕೊರತೆಯನ್ನ ಹಿಂದಿನ ಬ್ರಾಹ್ಮಣರ ಮೇಲೆ ಹಾಕ್ತಾರ, ಇಂದಿನ ಅಜ್ಞಾನನ ಮೋದಿ ಮೇಲೆ ಹಾಕ್ತಾರ. ಇಂಥವ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವ್ರ ಅಧಿಕಾರದಾಗಿದ್ದಾಗ ನಿರುದ್ಯೋಗ ರೋಗ ಎಷ್ಟಿದ್ವಲ್ಲ ಅಷ್ಟೇ ಓಟ್ ಇವ್ರಿಗೆ ಬೀಳ್ತಾವಂತ ವ್ಯಂಗ್ಯವಾಗಿ ಟೀಕೆ ಮಾಡ್ಲಿಕ್ಕತ್ತಾರ. हमारी सरकार बेटी प्रोग्राम लाने का काम करेगी। बेटी क्या है? बी से बेनिफिट, ई से एजुकेशन, टी से ट्रेनिंग और ई से इनकम ಇನ್ನು ನಿನ್ನೆ ಏನ್ರಿ ಭಾರಿ ಮಸ್ತ್ ಮ್ಯಾಚ್ ICC ಚಾಂಪಿಯನ್ಸ್ ಭಾರತ ಟ್ರೋಫಿ ಗೆದ್ದು ಬಿಡ್ತಲ್ಲ, ಮಸ್ತ್ ಖುಷಿಯಲ್ಲೇನ್ರಿ ಭಾರತೀಯರಾಗಿ. ಆದ್ರೆ ಈ ಸಂಭ್ರಮಾಚರಣೆಯನ್ನ ಯಾಕೆ ಕಾಂಗ್ರೆಸ್ನಾಗಿನ ತೆಲಂಗಾಣ ಸರ್ಕಾರ ನಿಲ್ಲಿಸ್ಲಿಕ್ಕತ್ತ ತಿಳಿಯಲಾಗ್ಯದ. ಅಲ್ಲ, ತೆಲಂಗಾಣ ಏನ ಭಾರತದಾಗ ಐತೋ ಪಾಕಿಸ್ತಾನದಾಗ ಐತೋ? ಭಾರತ ಗೆದ್ದಿದ್ದಕ್ಕ ಸಂಭ್ರಮಾಚರಣೆ ಮಾಡಬಾರ್ದಂತ ಅಡ್ಡಿ ಮಾಡ್ಲಿಕ್ಕತ್ತಾರ ಅಂದ್ರ ಹೆಂಗಿರ್ಬೇಕು ನೋಡ್ರಿ ಇವ್ರದ್ದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.